ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ದೇವ, ಈ ವಾಕ್ಯಗಳನ್ನು ಪವಿತ್ರಾತ್ಮನೇ ನಾವು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರ ನಿನ್ನ ಜನಗಳ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ 1ನೇ ಸಾಮುವೇಲನ ಪುಸ್ತಕ 2ನೇ ಅಧ್ಯಾಯದಲ್ಲಿ 30ನೇ ವಾಕ್ಯದಲ್ಲಿ ಲಾಸ್ಟ್ ಪಾರ್ಟ್. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವವರು. ನೋಡ್ತೀವಿ, ದೇವರು ಪ್ರೇರೆ ಇಲ್ಲಿ ಹೇಳುತ್ತಾನೆ ಏಲಿಗೆ ಏನೆಂದರೆ, ನನ್ನನ್ನು ಯಾರು ಸನ್ಮಾನಿಸ್ತಾರೆ, ನನ್ನನ್ನು ಸನ್ಮಾನಿಸುವವನು ಸನ್ಮಾನಿಸ್ತೇನೆ, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ಇದರ ಅರ್ಥವಾಗಿದೆ, ಇವತ್ತು ದೇವರು ನಿಮ್ಮನ್ನು ಸನ್ಮಾನಿಸಬೇಕಾದರೆ ದೇವರು ಹೇಳ್ತಾನೆ, ಯಾರು ದೇವರನ್ನು ಸನ್ಮಾನಿಸ್ತಾರೋ ಅವರು ದೇವರು ಸನ್ಮಾನಿಸ್ತಾರೆ, ಯಾರು ದೇವರನ್ನು ನೇರವಾಗಿ ತಿರಸ್ಕಾರ ಅವರು ಆಗದಿದ್ದ ಅರ್ಥ ಯಾವ ರೀತಿಯಲ್ಲಿ ನೀವು ದೇವರನ್ನು ಸನ್ಮಾನಿಸಬೇಕು ಎಂಬುದಾಗಿ ನಾವು ಕೆಲವೊಂದು ಸಂಗೀತ ಅತಿ ವಿವರವಾಗಿ ನೋಡೋಪರೆ. ಮೊದಲನೇ ಸಂಗೀತ ಆಗಿದೆ, ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ದೇವರನ್ನು ಸನ್ಮಾನಿಸುವುದು ಆಗಿದೆ. ಮತ್ತೇನು ಬರೋ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 1ರಿಂದ 9ನೇ ವಾಕ್ಯ ತನಕ. ಮಾಥ್ಯೂ ಗಾಸ್ಪಲ್ ಚಾಪ್ಟರ್ 15 ವರ್ಸ್ 1 to 9. ಆಗ ಯೆರೂಸಲೇಮಿನಿಂದ ಫರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ಅವರು ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದ್ದಕ್ಕೆ ಆತ ಅವರಿಗೆ ಉತ್ತರ ಕೊಟ್ಟಿದ್ದೇನೆಂದರೆ, ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ಹೇಗೆಂದರೆ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂದಲೂ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂದಲೂ ದೇವರು ಹೇಳಿದ್ದಾನೆ. ನೀವು ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ದೇವರಿಗೆ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಿದ್ದಿಲ್ಲ ಅನ್ನುತ್ತೀರಿ. ಈಗ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ವಿವಿಧವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ, ಈ ಜನರು ಮಾತಿನ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯ ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಇಲ್ಲಿ ಅತಿ ಸ್ಪಷ್ಟ ಯೇಸು ಕ್ರಿಸ್ತ ಹೇಳ್ತಾನೆ, ಇವತ್ತು ಪರಿಸರ ಶಾಸ್ತ್ರಿಗಳು ಯೇಸು ಕ್ರಿಸ್ತನ ತುಂಬ ಭಕ್ತಿವಂತರಿಗೆ ಅವರು ದೇವರನ್ನು ಸ್ತುತಿಸ್ತಿದ್ದರು, ದೇವರನ್ನು ಭಕ್ತಿ ಮಾಡಿ. ಆದರೆ ಯೇಸು ಕ್ರಿಸ್ತ ಹೇಳ್ತಾನೆ, ನೀವು ಬಾಯಲ್ಲಿ ಮಾತ್ರ ನನ್ನನ್ನು ಸ್ತುತಿಸ್ತೀರಿ, ಬಾಯಲ್ಲಿ ಮಾತ್ರ ಸನ್ಮಾನ, ಅದು ನಿಮ್ಮ ಮನಸ್ಸು ನನ್ನ ದೂರವಿದೆ. ಇಲ್ಲಿ ನೋಡಿದ ಅರ್ಥ ಏನಿದೆ, ಇಲ್ಲಿ ಯೇಸು ಕ್ರಿಸ್ತನು ಆ ಪರಿಸರ ಒಂದು ಆಜ್ಞೆ ಬಗ್ಗೆ ಹೇಳ್ತಾರೆ, ಅವರು ತಂದೆ ತಾಯಿಯನ್ನು ಸನ್ಮಾನಿಸಬೇಕೆಂಬ ಆಜ್ಞೆ ಅವರು ತಮ್ಮ ಸಂಪ್ರದಾಯ ನಿಮಿತ್ತವಾಗಿ ಆ ಆಜ್ಞೆಯನ್ನು ತಿರಸ್ಕಾರ ಮಾಡಿದರು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ಈ ಜನರು ಬರೀ ಮಾತಿನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ, ಅದು ಅವರು ನನಗೆ ತೋರಿಸುವ ಭಕ್ತಿ ವ್ಯರ್ಥ ಎಂಬುದೇ. ಇದು ಅರ್ಥ ಹೇಳ್ತಾರೆ, ಇವತ್ತು ನೀವು ದೇವರಿಗೆ ತುಂಬ ಒಳ್ಳೆಯ ಸ್ತುತಿ ಆರಾಧನೆ ಮಾಡಬಹುದು, ನಿಮ್ಮ ವಾದ್ಯಗಳು ಬಾರಿಸಬಹುದು, ಅದು ನಿಮ್ಮ ಭಕ್ತಿಯು, ನಿಮ್ಮ ಆರಾಧನೆಯು ದೇವರು ಸ್ವೀಕಾರ ಮಾಡಬೇಕಾ, ದೇವರು ಮೆಚ್ಚಬೇಕಾ, ಮತ್ತು ಅದರ ಪರಲೋಕ ಹೋಗಿ ಅದರ ಆಶೀರ್ವಾದ ನಿಮಗೆ ಬೇಕಾ, ಅದರ ಪವಿತ್ರ ಅಭಿಷೇಕ ನಿಮಗೆ ಬೇಕಾ? ಹಾಗಾದರೆ ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ನಾವು ವಿಧೇಯರಾಗಬೇಕು. ಯಾವುದೇ ಆಜ್ಞೆಯನ್ನು ಯಾವ ಕಾರಣಕ್ಕೋಸ್ಕರ, ಯಾವ ಮನುಷ್ಯರ ಸಂಪ್ರದಾಯಕ್ಕೋಸ್ಕರ ನಿಮ್ಮ ದೇವರ ಆಜ್ಞೆಯನ್ನು ತಿರಸ್ಕಾರ ಮಾಡಬಾರದು. ಒಂದು ವೇಳೆ ಪರಿಸರ ಶಾಸ್ತ್ರಿಗಳು ತಂದೆ ತಾನು ಸನ್ಮಾನಿಸಬೇಕು ಆಜ್ಞೆಯನ್ನು ಅವರು ತಮ್ಮ ಸಂಪ್ರದಾಯ ನಿಮಿತ್ತ ತಿರಸ್ಕಾರ ಮಾಡಿದ್ದರು. ಅಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ನಿಮ್ಮ ಭಕ್ತಿ ನನಗೆ ವ್ಯರ್ಥ ಆಗಿದೆ. ದೇವರು ನಿಮ್ಮ ಹೃದಯವನ್ನು ನೋಡ್ತಾನೆ. ಬಾಯಿ ಮಾತಲ್ಲಿ ಎಷ್ಟು ದೇವರು ಸ್ತುತಿಸಬಹುದು, ಎಷ್ಟು ಕೊಂಡಾಡಬಹುದು, ವಾದ್ಯಗಳನ್ನು ನೀವು ಅದು ನಿಮ್ಮ ಹೃದಯದಲ್ಲಿ ದೇವರ ಆಜ್ಞೆಗೆ ಆ ವಿಧೇಯತೆ ಇಲ್ಲದಿದ್ದರೆ ನಿಮ್ಮ ಭಕ್ತಿ ದೇವರು ಮೆಚ್ಚುವುದಿಲ್ಲ. ಹಾಗಾದರೆ ಇವತ್ತು ದೇವರನ್ನು ನಿಮ್ಮ ಸನ್ಮಾನ ಮಾಡಬೇಕಾ, ದೇವ್ರ ನಿಮಗೆ ಆಶೀರ್ವಾದ ಕೊಡಬೇಕಾ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ, ನಿಮ್ಮ ಕಷ್ಟಗಳು ಬಿಡುಗಡೆಬೇಕಾ, ನಮ್ಮ ರೋಗಗಳು ಗುಣವಾಗಬೇಕಾ, ನಿಮ್ಮ ಸಾಳು ನಿಮಗೆ ಬಿಡುಗಡೆಬೇಕಾ? ಒಂದೇ ಸೀಕ್ರೆಟ್ ದೇವರನ್ನು ಸ್ತುತಿಸೋ ಹಾಗೆ ದೇವರ ಪ್ರತಿ ಆಜ್ಞೆಗಳನ್ನು ನಿಮ್ಮ ಹೃದಯಪೂರ್ವಕವಾಗಿ
ವಿಧೇಯರಾಗಿರಿ. ಆಗ ನೋಡಿ ನಿಮ್ಮ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡ್ತಾನೆ. ನಿಮ್ಮ ಸ್ತುತಿ ಆದ್ಮೇಲೆ ಪರಲೋಕ ಹೋಗುವ ಆಶೀರ್ವಾದ ನಿಮಗೆ ಇಳಿದು ಬರ್ತದೆ ಪ್ರಿಯರೇ. ಇದು ಮೊದಲನೇ ಸಂಗತಿ ಆಗಿದೆ. ದೇವರನ್ನು ಸನ್ಮಾನಿಸೋದಂದರೆ ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವುದು ಆಗಿದೆ. ಎರಡನೇ ಸಂಗತಿ ನೋಡ್ತೇವೆ ಪ್ರಿಯರೇ, ಆದಿತ್ಯವಾರ ಸಭೆಗೆ ಸೇರಿ ಬರುವುದು ದೇವರನ್ನು ಸನ್ಮಾನಿಸುವುದು ಆಗಿದೆ. ಐಸಾಯ ಪ್ರವಾದನೆ ಪುಸ್ತಕ 58ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. ಐಸಾಯ ಚಾಪ್ಟರ್ 58 ವರ್ಸ್ 13 and 14 ವರ್ಸ್. ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದ್ದೆಂದು ತಿಳಿದು ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ, ಸ್ವೇಚ್ಛೆಯಾಗಿ ನಡೆಯದೆ, ಸ್ವಕಾರ್ಯದಲ್ಲಿ ನಿರತರಾಗದೆ, ಅರಟದೆ ಯೆಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವೂ ಆದೆಂದು ಘನಪಡಿಸಿದರೆ, ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡೆಯುವಿರಿ. ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು, ಯೆಹೋವನಿದು ನುಡಿದ್ದಾನೆ. ನೋಡ್ತೇವೆ ಅಲ್ಲಿ ದೇವರು ಸಬ್ಬಾತ್ ಎಂಬುದಾಗಿ ದೇವರು ಆಜ್ಞೆ ಕೊಟ್ಟಿದ್ದಾನೆ. ಇವತ್ತು ಹೊಸ ಒಂದು ಪರೇ ಸಬ್ಬಾತದ ಅರ್ಥವಾಗಿದೆ ಪರೇ ವಾರದ ಮೊದಲನೇ ದಿವಸ ಅಂದರೆ ಆದಿತ್ಯರು. ಈ ಇಂಡಿಯಾ ದೇಶದಲ್ಲಿ ಪ್ರತಿಯೊಬ್ಬರು ಆದಿತ್ಯರ ದಿವಸ ಆರಾಧನೆ ಮಾಡ್ತಾರೆ. ಅದೇ ಗಲ್ಪ್ ಗಂಟೆ ಕೆಲವು ಕಡೆಯಲ್ಲಿ ಶುಕ್ರವಾರ. ಒಟ್ಟು ವಾರದಲ್ಲಿ ಒಂದು ದಿನ ಪ್ರೇರೆ ನೀವು ಸಭೆಯಾಗಿ ಸೇರಿ ಬರುವುದು ಅದು ಸಬ್ಬತ್ ದಿನವಾಗಿದೆ. ಪ್ರತಿಯೊಬ್ಬ ದೇವರ ಮಕ್ಕಳು ಯಾವ ದಿವಸ ನಿಮ್ಮ ಸಭೆಯ ಸೇವಕರು ನಿಮ್ಮನ್ನು ಪ್ರಾರ್ಥನೆಗೆ ಕರೆಯುತ್ತಾರೋ, ಈ ಇಂಡಿಯಾ ದೇಶದಲ್ಲಿ ಆದಿತ್ಯ ದಿವಸ ಇಟ್ಟಿದ್ದಾರೆ ಪ್ರ ಸಬ್ಬತ್. ಅದೇ ಪೌರಲ್ಲಿ ನಿಮಗೆ ಯಾವ ದಿನ ನಿಮ್ಮ ಯಾವ ಊರಿನಲ್ಲಿದೆ, ನಿಮ್ಮ ಯಾವ ದಿನ ದೇವರ ಸೇವಕರು ನಿಮಗೆ ಪ್ರಾರ್ಥನೆ ಕರೆಯುತ್ತೀರೋ ಪ್ರ ಆದಿತ್ಯ ಆ ದಿವಸ ಪ್ರ ಅದು ಸಬ್ಬತ್ ದಿನ. ಆ ದಿನ ನಿಮ್ಮ ಕೆಲಸಗಳನ್ನು ಬದಿಗಿಡಬೇಕು ಪ್ರಿಯರೇ. ಆ ದಿನ ನೀವು ಸಭೆಗೆ ಸೇರಿ ಬರುವುದರಲ್ಲಿ, ರೊಟ್ಟಿ ಮುರಿದಲ್ಲಿ, ಪ್ರಾರ್ಥನೆಗಳಲ್ಲಿ ಅದು ದೇವರನ್ನು ಸನ್ಮಾನಿಸು. ಯಾರು ವಾರಕ್ಕೆ ಪ್ರಿಯರೇ ಒಂದು ದಿವಸವನ್ನು ಕರ್ತನಿಗೋಸ್ಕರ ಮೀಸಲಾಗಲೇಬೇಕು. ಸಬ್ಬದ ಅರ್ಥವಾಗಿದೆ ಪ್ರಿಯರೇ 6 ದಿವಸಗಳು ಪ್ರತಿ ದುಡಿಯಬೇಕು. ಒಂದು ದಿನ ದೇವರು ಆಗದೆ ಪ್ರಿಯರೇ. ಇವತ್ತು ದೇವರು ನಿಮ್ಮ ಕೈ ಕೆಲಸ ಆಶೀರ್ವಾದ ಮಾಡಬೇಕಾ? ನಿಮ್ಮ ದುಡಿದ ಹಣ ನಿಮ್ಮಲ್ಲಿ ಅದು ಸೇವಿಂಗ್ ಆಗಬೇಕಾ? ವಾರಕ್ಕೆ ಒಂದು ದಿನ ಪ್ರಿಯರೇ ಸಬ್ಬ ದಿನವಾಗಿ ಸಭೆಗೆ ಸೇರಿ ಬರುವುದನ್ನು ಆಲಸ್ಯ ಮಾಡಬೇಡಿ. ಎಂದಿಗೂ ಎಷ್ಟೇ ಕೆಲಸ ಇರಲಿ, ಯಾವ ಫಂಕ್ಷನ್ ಇರಲಿ, ಈ ಇಂಡಿಯಾದಲ್ಲಿ ಆದಿ ದಿವಸ ಪ್ರಿಯರೇ ಸಬ್ಬ ದಿನವಾಗಿ ಇಟ್ಟಿರುವಾಗ ಪ್ರತಿಯೊಬ್ಬ ದೇವರ ಮಕ್ಕಳು ತಮ್ಮ ಸಭೆಗೆ ನಂಬಿಗಸ್ತರ ಆ ದಿವಸ ಎಷ್ಟೇ ನಿಮ್ಮ ಕೆಲಸ ಇರಬಹುದು, ಏನೇ ಇದ್ದರೂ ನೀವು ಆ ಒಂದು ದಿನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ದೇವ, ಈ ಒಂದು ಆದಿ ದಿವಸ ನನ್ನ ಸಭೆ ಒಟ್ಟಿಗೆ ಸೇರಿ ರೊಟ್ಟಿ ತಕ್ಷಣ ಪಾಲುರಾಗೋದಲ್ಲಿ ಆ ರೀತಿ ಪ್ರಾರ್ಥನೆ ಮಾಡೋದ್ರಲ್ಲಿ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಆ ದೇವರ ದಿನವನ್ನು ಸಬ್ಬ ದಿನವಾಗಿ, ಅಗಮ್ಯ ದಿನವಾಗಿ ನೀವು ಅದನ್ನು ಘನಪಡಿಸಬೇಕು. ಆ ದಿನ ನಮ್ಮ ನಿತ್ಯದ ಕೆಲಸ ಮಾಡದೆ ಆ ದಿನ ಇಡೀ ದಿನ ಅಂದರೆ ಎಷ್ಟು ಹೊತ್ತು ನಿಮ್ಮ ಸೇವಕರು ಆ ಪ್ರಾರ್ಥನೆ ಆ ಹೊತ್ತು ನೀವು ದೇವರ ಸನ್ನಿಧಾನದಲ್ಲಿ ನೀವು ಕಲಿಯುವುದಾದರೆ 100% ದೇವರು ನಿಮ್ಮ ಕೈ ಕೆಲಸಗಳನ್ನು ಇಡೀ ವಾರವು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅದು ಅನೇಕರು ದೇವರ ಮಕ್ಕಳಾದವರು ಅನೇಕರು ಈ ಸಬ್ಬತ್ ದಿನ ಈ ಆದಿನ ಸಭೆಯ ಸೇರಿದಾಗ ಅಲಕ್ಷ್ಯ ಮಾಡಿಕೊಂಡು ತಮ್ಮ ಕೆಲಸಕ್ಕೆ, ತಮ್ಮ ಬಿಸ್ನೆಸ್ಗೆ, ತಮ್ಮ ಹೀಗೆ ಮಾಡುವುದರೆ ದೇವರಿಗೆ ನೀವು ನೋವು ಮಾಡುತ್ತೀರಿ. ಯಾಕೆ ದೇವರನ್ನು ಸನ್ಮಾನಿಸುವುದು ಇನ್ನೊಂದು ಅರ್ಥವಾಗಿದೆ. ದೇವರು ನಿಮ್ಮ ಸಬ್ಬತ್ ದಿನ ಅಂದರೆ ವಾರಕ್ಕೆ ಒಂದು ದಿನ ಸಭೆಗೆ ಸೇರಿ ಬರುವುದು ಅದು ದೇವರನ್ನು ಸನ್ಮಾನಿಸೋದು. ಅದು ನೀವು ಸನ್ಮಾನಿಸುವುದಾದರೆ ದೇವರನ್ನು ಸನ್ಮಾನಿಸ್ತಾನೆ ಎಂಬುದಾಗಿ ನಾವು ಇಲ್ಲಿ ನೋಡುವವರು ಆಗಿದ್ದೇವೆ ಪ್ರಿಯರೇ. ಮೂರನೇ ಸಂಗತಿ ನೋಡ್ತೇವೆ, ದಶಮಾಂಶ ಮತ್ತು ಕಾಣಿಕೆಗಳಿಂದ ದೇವರನ್ನು ಸನ್ಮಾನಿಸುವವರು ಆಗಬೇಕು. ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಸ್ 9 and 10 ವರ್ಸ್. ನಿನ್ನ ಆದಾಯದಿಂದಲೂ ಬೆಲೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು, ತೊಟ್ಟಿಗಳಲ್ಲಿ ದ್ರಾಕ್ಷರಸ ತುಂಬಿ ತುಳುಕುವುದು. ಇಲ್ಲಿ ಸೋಮತನೇ ನಿನ್ನ ಆದಾಯ ಎಷ್ಟು ನಿನಗೆ ಸಂಬಳ ಬರ್ತದೋ ಆಗ್ಬೋದು, ಬಿಸ್ನೆಸ್ನಲ್ಲಿ, ಕೆಲಸದಲ್ಲಿ, ಕೃಷಿಯಲ್ಲಿ, ಯಾವುದರಲ್ಲಿ ಆದಾಯ ಬೆಲೆ ಪ್ರಥಮ ಪಡೆದರೆ ಫಸ್ಟ್ ಪಡೆದರೆ 10ರಲ್ಲಿ 1 ಬಂದರೆ ದಶಮಾಂಶ ಅಂದರೆ ನಿಮ್ಮ ಸಂಬಳದಲ್ಲಿ 10ರಲ್ಲಿ 1 ಭಾಗ ಪಡೆ ಅದು ಪ್ರಥಮ ಫಲ ನಿಮ್ಮ ಸಭೆಗೆ ಭಂಡಾರಕ್ಕೆ ತಂದು ಕೊಡುವುದು ದೇವರು ಸನ್ಮಾನಿಸುತ್ತದೆ. ಯಾವಾಗ ಪ್ರೇರೆ ನಿಮ್ಗೆ ಬಂದ ಸಂಬಳದಲ್ಲಿ ಅಥವಾ ಬಿಸ್ನೆಸ್ ಇನ್ಕಮ್ದಲ್ಲಿ ಏನೇನು ನೀವು ಪ್ರೇರೆ ಕೆಲಸ ಮಾಡುತ್ತೀರೋ ಅದರಲ್ಲಿ ನಿಮಗೆ ಏನು ಹಣ ಬರ್ತದೋ ಇನ್ಕಮ್ ಅದರಲ್ಲಿ
ಫಸ್ಟ್ ಫ್ರೂಟ್ ಎಂದರೆ 10ರಲ್ಲಿ 1 ಭಾಗವಾಗಿದೆ. ಕಾಣಿಕೆ ಸ್ಯಾಕ್ರಿಫೈಸ್ ಅದನ್ನು ನೀವು ಸಪ್ರೇಟ್ ಮಾಡಿಕೊಂಡು ಅದು ಯಾವುದಕ್ಕೆ ನಿಮ್ಮ ಸಾಲ ಕಟ್ಟಲಿಕ್ಕೂ ಯಾವುದೇ ಟರ್ನ್ ಓವರ್ ಮಾಡಿ ಅದು ಫಸ್ಟ್ ಫ್ರೂಟ್ ನೀವು ಎಂದಿಗೂ ತಿನ್ನಬಾರದು. ಅದು ಯಾವುದಕ್ಕೆ ಉಪಯೋಗ ಮಾಡಿದೆ ಅದು ದೇವರಿಗೆ ಮೀಸಲಾಗಿಟ್ಟುಕೊಂಡು ನಿಮ್ಮ ಸಭೆಯ ಭಂಡಾರಕ್ಕೆ ತಂದು ದೇವರನ್ನು ಆರಾಧಿಸುತ್ತಾರೆ. 100% ನಿಮ್ಮ ಬಿಸ್ನೆಸ್ ದೇವರ ಆಶೀರ್ವಾದ ಮಾಡ್ತಾನೆ, ನಿಮ್ಮ ಕೆಲಸವನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮ ಸಂಬಳದ ಅಭಿವೃದ್ಧಿ ಮಾಡ್ತಾನೆ. ಒಂದು ವೇಳೆ ಅನೇಕರು ನಾವು ನೋಡ್ತೇವೆ ಮಲಕಿ ಗ್ರಂಥದಲ್ಲಿ ದೇವರು ಹೇಳ್ತಾನೆ, ಅನೇಕರು ದೇವರ ದಶಮಾಂಶವನ್ನು ಕದ್ದುಕೊಂಡ ನಿಮಿತ್ತವಾಗಿ ಅನೇಕ ತಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ಅವರು ನಷ್ಟ ಹೊಂದುತ್ತಾರೆ, ಸಾಲದಲ್ಲಿ ಬೀಳುತ್ತಾರೆ, ಸಾಲದಲ್ಲಿ ಆಗಿದೆ. ಇವತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಬೇಕಾ, ನಿಮ್ಮ ಸಂಬಳ ದ್ವಿಗುಣ ಆಗಬೇಕಾ, ನಿಮ್ಮ ಸೇವಿಂಗ್ಸ್ ಅದು ನಷ್ಟವಾಗಬಾರ್ದ, ನಿಮ್ಮ ಸಾಲ ಬಿಡಲೇಬೇಕಾ, ತೃಪ್ತಿಕರವಾಗಿ ಊಟ ಮಾಡಬೇಕಾ, ದೇವರಿಗೆ ಕೊಡುವ ದಶಮಾಂಶ ಕಾಣಿಕೆ ಆ ಪ್ರಥಮ ಫಲದಲ್ಲಿ ದೇವರು ಸಣ್ಣ ಮಾಡಿಸಿದರೆ 100% ದೇವರ ಕೆಲಸನ ಆಶೀರ್ವಾದ ಮಾಡ್ತೇವೆ ಎಂಬುದಾಗಿ ನಾವು ಇನ್ನೊಂದು ವಾಕ್ಯ ನೋಡ್ತೇವೆ. ಮಲಕಿಯ ಪುಸ್ತಕ 3ನೇ ಆದ್ಯದಲ್ಲಿ 8ರಿಂದ 12ನೇ ವಾಕ್ಯ ತನಕ. ಮಲಕಿ ಚಾಪ್ಟರ್ 3 verse 8 to 12. ನರ ಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳಿದರು. ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಿದ ಪದ ಇವುಗಳ ನೋಡ್ತೇವೆ. ದೇವರು ಅತಿ ಸ್ಪಷ್ಟ ಮಲಕಿ ಪ್ರವರ್ತನೆ ದೇವರ ಜನರು ದೇವರು ಕೊಟ್ಟ ಆದಾಯದಲ್ಲಿ ದೇವರ ದಶಮಾಂಶ ಮತ್ತು ಕಾಣಿಕೆ ಇದು ಕದ್ದುಕೊಳ್ಳುತ್ತೀರಿ. ಬರೀ ಯಾರು ಕದ್ದುಕೊಳ್ಳುತ್ತಾರೆ ಅವರಿಗೆ ಶಾಪ ಬರ್ತದೆ ಎಂಬುದಾಗಿ ನಾವು ನೋಡ್ತೇವೆ. 9ನೇ ವಾಕ್ಯದಲ್ಲಿ ಇವುಗಳಲ್ಲಿ ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ಇವತ್ತು ಅನೇಕ ದೇವರ ಮಕ್ಕಳು ವಿಷಯ ನೋಡೋರು ಅನೇಕರು ಕೂಗುತ್ತಾ ಇದೆ, ಎಷ್ಟು ನಾನು ಕೆಲಸ ಮಾಡಿದರೂ ನನಗೆ ಸಂಬಳ ಸಾಕಾಗುವುದಿಲ್ಲ, ನನಗೆ ಸಾಲ ತೀರಿಸುವ ಸಾಲ. ಬರೀ ಇವತ್ತು ನಿಮ್ಮ ಆದಾಯದಲ್ಲಿ ದೇವರು ಕೂಡ ದಶಮ ಭಾಗ ಅಂದರೆ 11 ಭಾಗ ಕಾಣಿಕೆ ಅಂದರೆ ನೀವು ನಿರ್ಧಾರ ಮಾಡಿಕೊಳ್ಳಿರಿ. ಪವಿತ್ರಾತ್ಮ ಬೇಡಿದೆ ಇನ್ನು ಎಷ್ಟು ನಾವು ಸ್ಯಾಕ್ರಿಫೈಸ್ ಅದು ಸಹ ಫಸ್ಟ್ ಫ್ರೂಟಾಗಿ ತೆಗೆಯಬೇಕು ವಿನ ಖರ್ಚು ಮಾಡಿ ನಂತರ ಕೊಡೋದಿಲ್ಲ. ಮೊದಲೇ ನೀವು 11 ಭಾಗ ಮತ್ತು ಕಾಣಿಕೆ ಇದು 2 ಭಾಗ ನೀವು ಬಡವರಾಗೋರಿ ಶ್ರೀಮಂತರ ಕೊಡಲೇಬೇಕು. ದೇವರ ಆಜ್ಞೆ ಎಂದಿಗೂ ಬಡವರು ಎಲ್ಲಿಕ್ಕೆ ಹೌದಾ, ನಾನು ಬಡವನು ಪ್ರತಿ ಬಡವರಿಗೆ ಶ್ರೀಮಂತರಿಗೆ ಇಬ್ಬರಿಗೆ ಕೊಡಲ್ಪಟ್ಟ ಆಜ್ಞೆ ಆಗಿದೆ. ಪ್ರತಿ ದಶಮಾಂಶ ಕಾಣಿಕೊಡು. ಶ್ರೀಮಂತರಿಗೆ ಇನ್ನೂ ಎಕ್ಸ್ಟ್ರಾ ಕೊಡಲಿದೆ ಇರ್ತಾನೆ. ಯಾರು ಶ್ರೀಮಂತ ಇದ್ದರು ಅವ್ರು ಇನ್ನೂ ದಾನ ಧರ್ಮ ಪರೋಪಕಾರ. ಅದೇ ಬಡವರು ಪ್ರತಿಯೊಬ್ಬರು ಈ ಆಜ್ಞೆ ದಶಮಾಂಶ ಕಾಣಿಕೆ ಎಂಬ ಆಜ್ಞೆ ಪ್ರತಿಯೊಬ್ಬರು ಕೊಟ್ಟರೆ ಮಾತ್ರ ನೀವು ದೇವರು ಸನ್ಮಾನಿಸ್ತೀರಿ. ಆಗ 10ನೇ ನೋಡ್ತೇವೆ, ನನ್ನ ಆಲಯವು ಆರಸನವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ಬನ್ನಿರಿ. ನಾನು ಪರಲೋಕದ ದ್ವಾರವನ್ನು ತೆರೆಯುವುದು ನಿಮಗೆ ತಡೆ ಇಲ್ಲ ಆಗದಷ್ಟು ಸುವರ್ಣ ಸುರಿಯುವೇನು ಇಲ್ಲವೋ ನಾನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾದ್ರಿ ನೋಡಿ ದೇವರತನೇ ನೀವು ದಶಮಾಂಶ ಕಾಣಿಕೆ ನನ್ನ ಭಂಡಾರ ನನ್ನ ಪರೀಕ್ಷಿಸಿರಿ. 100% ನೀವು ಇದರಲ್ಲಿ ಕೊಟ್ಟು ನಂಬಿಕಸ್ತಾಗಿದೆ. ದೇವರ ಪರಲೋಕದ ಭಾಗ ತೆರೆದುಕೊಂಡು ನಿಮ್ಮ ಕೆಲಸವನ್ನು ಬಿಸ್ನೆಸ್ ಆಶೀರ್ವಾದ ಮಾಡ್ತಾನೆ. ನನ್ನ ಪರೀಕ್ಷೆಯಿಂದ ದೇವರು ಇಲ್ಲಿ ಹೇಳ್ತಾನೆ. ಅಂದವಾಗತ್ತೆ ನುಂಗೋ ಹುಳವನ್ನು ನಾನು ನಿಮಗೆ ತಡೆಯುವೆನು, ಅದು ನಿಮ್ಮ ಭೂಮಿ ಫಲವನ್ನು ನಾಶ ಮಾಡೋದು, ನಿಮ್ಮ ದ್ರಾಕ್ಷಿ ಹಣ್ಣು ತೋಟದಲ್ಲಿ ಉದುರಿ ಹೋಗೋದು. ಇದು ಸೇನಾಧಿಪತಿಯ ನುಡಿ. ಯಾವ ದೇವರಿಗೆ ದಶಮ ಕಾಣಿ ಕೊಡುತ್ತಾರೋ ದೇವರು ನಿಮ್ಮ ಬಿಸ್ನೆಸ್ ನಷ್ಟವಾಗದಂತೆ, ನೀವು ಸಾಲದಲ್ಲಿ ಬೀಳದಂತೆ ಅಥವಾ ಸಾಲ ತೀರಿಸಿದ ಎಲ್ಲದಿದ್ದ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಒಂದು ವೇಳೆ ದೇವರು ಕೂಡ ದಶಮಾಂಶ ಕಾಣಿ ಕದ್ದುಕೊಳ್ಳುವುದಾದರೆ ನಿಮ್ಮ ದುಡಿತ ಎಷ್ಟು ದುಡಿದರೂ ನಿಮಗೆ ಸಾಕಾಗುವುದಿಲ್ಲ. ನಿಮ್ಮ ಸಾಲ ಹಾಗೆ ಉಳಿತದೆ, ರೋಗಗಳು ಬರುತ್ತೆ. ಅದಕ್ಕೋಸ್ಕರ ದೇವರ ಆಶೀರ್ವಾದ ಬರಬೇಕಾ, ದೇವರನ್ನು ಸನ್ಮಾನಿಸಿರಿ ದಶಮ ಕಾಣಿಕೆಂದ ಮತ್ತು ಅನ್ಯವಾಗಿ ನೋಡ್ತೇವೆ. ಆಗ ಸಕಲ ಜನಾಂಗಗಳು ನಿಮ್ಮನ್ನು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗಿರುವುದು. ಇದು ಸೇನಾದ ನುಡಿ. ಅದರ್ಥ ನಿಮ್ಮ ಕುಟುಂಬದವರು ಹೇಳುತ್ತಾರೆ, ನಿಜ ಈ ಕುಟುಂಬ ಆಶೀರ್ವಾದ ಒಂದು ಕುಟುಂಬ. ನಿಮ್ಮ ನೆರೆಹೊರೆಯರು, ನಿಮ್ಮ ಕುಟುಂಬದವರು, ನಿಮ್ಮ ಸಾಲಗಾರರು ಅವ್ರು ಹೇಳ್ತಾರೆ, ಇವರು ಆಶೀರ್ವಾದ ಒಂದು ಕುಟುಂಬ, ಇವರಿಗೆ ಯಾವ ಸಾಲವಿಲ್ಲ. ಈ ರೀತಿ ನಿಮಗೆ ದೇವರು ಸನ್ಮಾನ ಮಾಡಬೇಕಾ? ದೇವರಿಗೆ ಕೂಡ ದಶಮಾಂಶ ಕಾಣಿಕೆಯನ್ನು ಎಂದು ಕದ್ದುಕೊಳ್ಳಿದೆ. ಅದು ಪ್ರಥಮ ಫಲ ಎಂಬುದಾಗಿ ಪ್ರತಿಕಪಡಿಸಿ ದೇವರು ಸನ್ಮಾನಿಸಿದರೆ ದೇವರು ನಿಮ್ಮನ್ನು ಸನ್ಮಾನಿಸುವವನು ಆಗಿದ್ದಾನೆ. 4ನೇ ಅರ್ಥವಾಗಿದೆ ನಿಮ್ಮ ಶರೀರದ ಪ್ರತಿ ಅಂಗಾಂಗಗಳನ್ನು ದೇವರಿಗೆ ಸಮರ್ಪಿಸಿಕೊಡುವುದೇ ದೇವರನ್ನು ಸನ್ಮಾನಿಸುವುದು ಆಗಿದೆ. ರೋಮಾಪುರದವರಿಗೆ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ರೋಮನ್ಸ್ 12 verse 1. ಆದುದರಿಂದ ಸಹೋದರರೇ, ದೇವರ ಕನ್ನಿಕರು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವದ ಆರಾಧನೆಯು. 4 ಸಂಗತಿ ಆಗಿದೆ. ನಿಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು, ನಿಮ್ಮ ನಾಲಿಗೆ, ಕೈ, ಕಿವಿ, ಕಣ್ಣು, ಪ್ರತಿಯೊಂದು ಅಂಗಾಂಗಗಳನ್ನು
ಪ್ರತಿನಿತ್ಯ ಸಜೀವಯಜ್ಞವಾಗಿ ಸಮರ್ಪಣೆ ಮಾಡಿಕೊಡುವುದೇ ದೇವರಿಗೆ ಮೆಚ್ಚುವ ಆರಾಧನೆ. ಈ ರೀತಿಯ ಆರಾಧನೆ ಮಾಡುತ್ತಿರೋ 100% ದೇವರು ನಿಮ್ಮನ್ನು ಮೆಚ್ಚುತ್ತಾನೆ ಮತ್ತು ನಿಮ್ಮನ್ನು ಆಶೀರ್ವಾದ ಮಾಡುವವನು ಆಗಿದ್ದಾನೆ ಪ್ರಿಯರೇ. 5ನೇ ಸಂಗತಿಯಾಗಿದೆ, ಎಲ್ಲ ಸಮಯದಲ್ಲಿ ದೇವರನ್ನು ಸ್ತುತಿಸುವುದು, ದೇವರನ್ನು ಸನ್ಮಾನಿಸುವುದು ಆಗಿದೆ. ಕೀರ್ತನೆ 50 ಅದರಲ್ಲಿ 23ನೇ ವಾಕ್ಯ, ಸಾಮ್ ಚಾಪ್ಟರ್ 50 ವರ್ಸ್ 23. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಪರೇ ಇಲ್ಲಿ ದಾವಿದನೇ, ನಿಮ್ಮ ಕಷ್ಟ ಸಮಯದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಆಶೆ ಇರುವಾಗ, ಕಷ್ಟಗಳಿರುವಾಗ, ಶೋಧನೆ ಬರುವಾಗ, ರೋಗಗಳು, ಪ್ರತಿಯೊಂದು ಸಂದರ್ಭದಲ್ಲಿ ಪರೇ ದೇವರನ್ನು ಸ್ತುತಿ ಯಜ್ಞಗಳಿಂದ ನೀವು ದೇವರನ್ನು ಸ್ತುತಿಸುವರಬೇಕು, ಸ್ತೋತ್ರ ಮಾಡುವರಬೇಕು. ಸ್ತುತಿ ಗಾನ ಮಾಡುವ ಎಷ್ಟು ನೀವು ದೇವರಿಗೆ ಸ್ತುತಿಸ್ತೀರೋ, ಸ್ತೋತ್ರ ಮಾಡುತ್ತೀರೋ ಅದು ಆಗಿದೆ ದೇವರನ್ನು ಗೌರವಿಸುವಾಗಿದೆ. ಯಾವ ದೇವರಿಗೆ ಸ್ತುತಿಸೋದ್ರಿಂದ ಗೌರವ, ಆಗ ದೇವರು ನಿಮ್ಮ ಮಧ್ಯದಲ್ಲಿ ಇಳಿದು ಬರ್ತಾನೆ. ನಿಮ್ಮ ಸಮಸ್ಯೆ ಏನಿದ್ದರು, ನಿಮ್ಮ ಕಷ್ಟ ಏನಿದ್ದರು, ಅಲ್ಲಿ ದೇವರ ಶಕ್ತಿಯು ಅಲ್ಲಿ ಇಳಿದು ಬಂದು ದೇವರು ಅಲ್ಲಿ ನಿಮಗೆ ಜಯ ಕೊಡುತ್ತದೆ. ಪ್ರಿಯರೇ, ದೇವರನ್ನು ಸನ್ಮಾನಿಸಿ, ಯಾವ ಪರಿಸ್ಥಿತಿ ನೋಡಿಕೊಂಡು, ಯಾವ ಕಷ್ಟ ನೋಡಿಕೊಂಡು, ಯಾವ ಶೋಧನೆ ನೋಡಿಕೊಂಡು ಹೆದರಬೇಡ್ರಿ, ಅಪನ್ಮಿಕ ಮಾತನಾಡಬೇಡ್ರಿ. ಅದರ ಬದಲಿಗೆ ಆದಷ್ಟು ಪ್ರಿಯರೇ ಸ್ತುತಿ ಪದಗಳಿಂದ ಸ್ತುತಿಸ್ತೀರಿ, ಕೊಂಡಾಡ್ರಿ, ಆರಾಧನೆ ಮಾಡಿರಿ. ಅದು ದೇವರು ಸನ್ಮಾನಿಸುವಾಗ 100% ದೇವರು ಆ ಕಷ್ಟಗಳ ಮಧ್ಯದಲ್ಲಿ ನಿಮ್ಮನ್ನು ಸನ್ಮಾನಿಸುವನಾಗಿದ್ದೇನೆ. ಮತ್ತು ನಿಮ್ಮ ನಡತೆಯನ್ನು ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನಾನು ವಿಶೇಷ ರಕ್ಷಣೆ ತೋರಿಸು. ಅಷ್ಟೇ ಅಲ್ಲದೆ ನಿಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳಿರಿ. ಆಗ 100% ದೇವರು ವಿಶೇಷವಾದ ರಕ್ಷಣೆ, ಬಿಡುಗಡೆ, ಆಶೀರ್ವಾದ ಕೊಡುವವನು ಆಗಿದ್ದಾನೆ ಪ್ರಿಯರೇ. 6ನೇ ಸಂಗತಿ ಆಗಿದೆ, ಫಲಗಳನ್ನು ಕೊಡುವುದರ ಮೂಲಕ ದೇವರನ್ನು ಸನ್ಮಾನಿಸುವುದು ಆಗಿದೆ. ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ಜಾನ್ ಗಾಸ್ಪಲ್ ಚಾಪ್ಟರ್ 15 ವರ್ಸ್ 8. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಪರಿ ಯೇಸು ಕ್ರಿಸ್ತನೇ, ನೀವು ಬಹಳ ಫಲಗಳು, ಇದು ಅರ್ಥವಾಗಿದೆ. ಯೇಸು ಕ್ರಿಸ್ತ ನಂಬಿಕೆಟ್ಟವರು, ನೀಲಿ ಮುಳುಗಿ ತೆಗೆದುಕೊಂಡವರು, ನಿಮ್ಮಲ್ಲಿ ಪವಿತ್ರಾತ್ಮನ 9 ಫಲಗಳು ತೋರಲ್ಪಡಬೇಕು. ಆಗ ದೇವರಿಗೆ ಮಹಿಮೆ ಬರ್ತದೆ, ದೇವರನ್ನು ಸನ್ಮಾನಿಸೋದಾಗಿದೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮತೆ, 9 ಫಲಗಳು ನಿಮ್ಮಲ್ಲಿ ಕಂಡು ಬರಬೇಕು. ಯಾವಾಗ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರೋ, ನೀಲಿ ಮುಳಿ ದಿಷ್ಟ ಅಂತಕೊಂಡು ಈ 9 ಫಲಗಳು ನಿಮಗೆ ತೋರಲ್ಪಡುವಾಗ 100% ಅದರ ಮುಖಾಂತರ ದೇವರು ಸನ್ಮಾನಿಸ್ತೀರಿ, ದೇವರಿಗೆ ಮಹಿಮೆ ಬರುತ್ತದೆ ಅದರ ಒಟ್ಟಿಗೆ ನೀವು ಸುವಾರ್ತೆ ಕೊಟ್ಟು ಅನೇಕ ಆತ್ಮಗಳು ಗೆಲ್ಲುವರಾಗಬೇಕು. ಅನೇಕ ರೀತಿಯ ಒಳ್ಳೆಯ ಕ್ರಿಯೆಗಳನ್ನು ಮಾಡಬೇಕು. ಏನೆಲ್ಲ ನೀವು ದೇವರಿಗೋಸ್ಕರ ಕ್ರಿಯೆಗಳನ್ನು ಮಾಡ್ತೀರೋ, ಸುವಾರ್ತೆ ಕೊಡುತ್ತೀರೋ, ಒಳ್ಳೆಯ ಕೆಲಸ ಅದೆಲ್ಲ ದೇವರು ಸನ್ಮಾನಿಸೋದೆ. ಈ ರೀತಿ ನಿಮ್ಮ ಫಲಗಳಿಂದ ಮೊದಲನೇ ಫಲವಾಗಿದೆ ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮ 9 ಫಲಗಳು ಅತಿ ಪ್ರಾಮುಖ್ಯವಾಗಿದೆ. ಆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಈ 9 ಫಲಗಳು ನಿಮ್ಮಲ್ಲಿ ತೋರಿ ಬರುವಾಗ 100% ದೇವರಿಗೆ ಮಹಿಮೆ ಪಡಿಸ್ತೀವಿ. ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಕ್ರಿಯೆಗಳು ನೀವು ಮಾಡುವುದರ ಮುಖಾಂತರ ದೇವರು ಈ ರೀತಿ ನೀವು ದೇವರು ಸನ್ಮಾನಿಸುವಾಗ 100% ನಿಮ್ಮ ಮೇಲೆ ದೇವರು ಸನ್ಮಾನಿಸ್ತಾನೆ. ದೇವರ ದಯೆ, ದೇವರ ಆಶೀರ್ವಾದ, ಆತ ಕೃಪೆ, ಶುಭವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುವುದನ್ನು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. 7ನೇ ಸಂಗತಿ ನೋಡ್ತೇವೆ, ದೇವರು ಕೊಟ್ಟ ಎಲ್ಲ ತಲಾಂತಗಳನ್ನು ಆತ ಮಹಿಮೆಗೋಸ್ಕರ ಉಪಯೋಗಿಸುವವರು ಆಗಬೇಕು. ಮತ್ತೆ ಬರ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 14ರಿಂದ 30ನೇ ವಾಕ್ಯ ತನಕ, ಮಾಥ್ಯೂ ಚಾಪ್ಟರ್ 25 ವರ್ಸ್ 14 to 30 ವರ್ಸ್. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಕೊಟ್ಟಂತಿರುವುದು. ಅವನೊಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನು 5 ತಲಾಂತು ಗಳಿಸಿಕೊಂಡನು. ಹಾಗೆ 2 ತಲಾಂತು ಹೊಂದಿದವನು ಇನ್ನು 2 ಸಂಪಾದಿಸಿಕೊಂಡನು. ಅದು 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ಧನಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ಧನಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನು 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತು ನನಗೆ ಕೊಟ್ಟಿದ್ದೀಯಲ್ಲ, ಈಗೋ ಇನ್ನು 5 ತಲಾಂತು ಸಂಪಾದಿಸಿನೆ ಅಂದನು. ಅವನ ಧನಿಯು ಬಲ ನಂಬಿಕೆ ಒಳ್ಳೆಯ ಆಳು,
ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ಧನಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತುಗಳನ್ನು ಒಪ್ಪಿಸಿದಿಲ್ಲ, ಈಗೋ ಇನ್ನು 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ಧನಿಯು ಅವನಿಗೆ, ಬಲ, ನಿಮ್ಮದು ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸದಿಂದ ಇಡುತ್ತೇನೆ, ನಿನ್ನ ಧನಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದ. ಈ ರೀತಿ ಪ್ರೇರೆ ನಿಮಗೆ ಏನು ನೀವು ದೇವರ ತಾಳಂದು ಕೊಟ್ಟಿದ್ದವನು, ಏನು ನಿಮಗೆ ವರಗಳು ಕೊಟ್ಟಿದ್ದಾರೋ ಅದನ್ನೆಲ್ಲವೂ ಪ್ರೇರೆ ದೇವರ ಮಹಿಮೆಗಾಗಿ ಉಪಯೋಗ ಮಾಡುವುದಾದರೆ 100% ಇನ್ನೂ ದೇವರು ನಿಮಗೆ ಅಭಿಷೇಕ ಕೊಡುತ್ತಾನೆ, ಇನ್ನೂ ನಿಮ್ಮ ದೇವರ ಆಶೀರ್ವಾದ ಮಾಡಿದೆ. ಈ ರೀತಿ ಏನನ್ನು ಪ್ರೇರೆ ಯೇಸು ಕ್ರಿಸ್ತನ ನಂಬಿಕೆಟ್ಟ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ದೇವರು ಒಂದಲ್ಲ ಒಂದು ಪವಿತ್ರ ವರವನ್ನು ಕೊಟ್ಟೇ ಕೊಡುತ್ತಾನೆ. ತಾಲಾಂತು ತಾಯಿ ಗರ್ಭದಿಂದ ಬರುವಾಗಲೇ ಪ್ರತಿಯೊಬ್ಬರಲ್ಲಿ ತಾಲಾಂತುಗಳು ಉಂಟು ಎಂಬುದಾಗಿ ಅಪೊಸ್ತಲ ಪೌಲನು ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 6ರಿಂದ 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟ ಮೇರೆಗೆ ಯಾರು ಈ ಭೂಲೋಕಕ್ಕೆ ತಾಯಿ ಗರ್ಭದಿಂದ ಬರುತ್ತವರು ಪ್ರತಿಯೊಂದು ಮಗುವಿನ ಜೀವಿತದಲ್ಲಿ ಒಂದಲ್ಲ ಒಂದು ತಾಳಂತ ದೇವರು ತಾಯಿ ಗರ್ಭದಲ್ಲಿ ಇಟ್ಟಿದ್ದಾನೆ ಪ್ರೇರೆ. ಮತ್ತು ಯೇಸು ಕ್ರಿಸ್ತನ ನಂಬಿ ನೀಲಿ ಮುಳುಗಿ ದೀಕ್ಷೆ ಹೋಗುವಾಗ ಪವಿತ್ರಾತ್ಮ ವರಗಳನ್ನು ಕೊಡುತ್ತಾನೆ. ಆನಂತರ ನೀವು ಆತ್ಮೀಯ ಬೆಳವಣಿಗೆ ಆಗುವಾಗ ಯೇಸು ಕ್ರಿಸ್ತ ನಿಮಗೆ ಕೆಲವು ಸೇವೆಗಳು ಇದು ಏನು ನಿಮಗೆ ತಾಳಂತು ಅಥವಾ ಏನು ವರ ಅದು ದೇವರಿಗೋಸ್ಕರವಾಗಿ ಉಪಯೋಗ ಮಾಡುವ ಮುಖಾಂತರ ದೇವರನ್ನು ಸನ್ಮಾನಿಸ್ತೀರಿ. ಆಗ ದೇವರು ನಿಮ್ಮನ್ನು ಸನ್ಮಾನಿಸ್ತಾನೆ, ಭಾಳ ನಮಗೆ ಒಳ್ಳೆ ಆಳಿಂದ ಬಿಡಿದುಕೊಳ್ತಾನೆ. ಒಂದು ವೇಳೆ ಆ ಒಂದು ತಾಳಂತವನ್ನು ಪರಿ ಅವನು ಬಚ್ಚಿಟ್ಟನು, ಹಾಗೆ ಬಚ್ಚಿಡುತ್ತಾರೆ. ದೇವರು ನಿಮ್ಮನ್ನು ತಿರಸ್ಕಾರ ಮಾಡುವ ಎಂದಿಗೂ ದೇವರನ್ನು ತಿರಸ್ಕಾರ ಮಾಡಬೇಡ್ರಿ. ಅದನ್ನ ಆಜ್ಞೆಗಳು ಎಂದಿಗೂ ಅವಿಧರಾಗಬೇಡ್ರಿ, ಅದನ್ನ ಆಜ್ಞೆ ವಿಧೇಯರಾಗಿರಿ. ದೇವರು ನಿಮ್ಮನ್ನು ಸನ್ಮಾನಿಸುವವನು ಆಗಿದ್ದಾನೆ ಪ್ರೇರೆ. 8ನೇ ಸಂಗತಿಯನ್ನು ನೋಡ್ತೇವೆ, ಶರೀರವನ್ನು ಪರಿಶುದ್ಧತೆಯಲ್ಲಿ ಕಾಪಾಡೋದ್ರ ಮೂಲಕ ದೇವರನ್ನು ಸನ್ಮಾನಿಸುವವರು ಆಗುತ್ತೇವೆ. 1ನೇ ಕೊರಿಂಥಿ ದೇವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 18ರಿಂದ 20ನೇ ವಾಕ್ಯ ತನಕ, ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗುವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರದ ಪಾಪವನ್ನು ಮಾಡುತ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿಯೋದು. ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕರೆಯಕೊಳ್ಳಲ್ಪಟ್ಟರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭನ್ನು ಪ್ರಕಾಶಪಡಿಸಿರಿ. ಏನಪ್ಪ ಅತಿ ಸ್ಪಷ್ಟ ಪ್ರೇರೆ, ಯಾರ್ಯಾರು ಪ್ರೇರೆ ತಮ್ಮ ಶರೀರವನ್ನು ಪ್ರೇರೆ ಪಾಪಕ್ಕೆ, ಜಾರತ್ವಕ್ಕೆ, ವ್ಯಭಿಚಾರಕ್ಕೆ, ಫೊರ್ನಿಕೇಷನ್ಗೆ ಬರೀ ಈ ರೀತಿ ಒಪ್ಪಿಸಿಕೊಡುತ್ತಾರೋ ಪ್ರೇರೆ ಅದು ದೇವರ ದೊಡ್ಡ ಪಾಪವಾಗಿದೆ. ದೇವರು ವ್ಯಭಿಚಾರವನ್ನು ದೇವರು ಖಂಡಿಸ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಮತ್ತೆ ಬರೋ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 20-30 ವಾಕ್ಯದಲ್ಲಿ ಬರೀ ವ್ಯಭಿಚಾರ ಮಾಡಬಾರದು ಪ್ರೇರೆ. ಹಾಗಾದರೆ ಒಬ್ಬ ಸ್ತ್ರೀ, ಒಬ್ಬ ಪುರುಷನು, ಒಬ್ಬ ಸ್ತ್ರೀಯ ಬೆಲೆ ಕೆಟ್ಟ ಈ ರೀತಿ ಅಲ್ಲಿ ಯೇಸು ಕ್ರಿಸ್ತ ಪ್ರೇರೆ ಈ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 27ರಿಂದ 30ನೇ ವಾಕ್ಯ ತನಕ, ಮಾಥ್ಯೂ ಗಾಸ್ಪಲ್ ಚಾಪ್ಟರ್ 5 ವರ್ಸ್ 27 to 30 ವರ್ಸ್. ವ್ಯಭಿಚಾರ ಮಾಡಬಾರ್ದೆಂದು ಹೇಳಿದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಅದು ನಾನು ನಿಮಗೆ ಹೇಳುವುದೆಂದರೆ, ಪರಸ್ತ್ರೀ ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೊಡುವ ವ್ಯಭಿಚಾರ ಮಾಡಿದವನಾದನು. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸಿದಾದರೆ ಅದನ್ನು ಕಿತ್ತು ಬಿಸಾಡಿಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೆ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸಿದಾದರೆ ಅದನ್ನು ಕಡಿದು ಬಿಸಾಡಿಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಇದು ಅತಿ ಸ್ಪಷ್ಟ. ವ್ಯಭಿಚಾರ ಮಾಡಬಾರದು. ಕಣ್ಣಿನಲ್ಲಿ, ಕೈಯಲ್ಲಿ ಪ್ರೇರೆ ನೀವು ವ್ಯಭಿಚಾರ ಮಾಡುವುದರೆ ಸರಿ, ಅದರ ಮುಖಾಂತರ ದೇವರಿಗೆ ದುಃಖವಾಗ್ತದೆ. ನಿಮ್ಮ ಆತ್ಮದಲ್ಲಿ ವಾಸಿಸುವ ಪವಿತ್ರಾತ್ಮ ನಿಮ್ಮ ದೇವ ಗರ್ಭಗುಡಿಯಾಗಿದೆ. ಅದೇ ನಿಮ್ಮ ಶರೀರವನ್ನು ಪ್ರೇರೆ ಈ ರೀತಿಯ ಪಾಪಗಳು ಮಾಡದಂತೆ ಅಥವಾ ಕೆಲವು ದುಷ್ಟ ಅಭ್ಯಾಸಗಳು ಪ್ರೇರೆ ಪಾನ್ ಪರಾಗ್, ಅಮಾಳು ಪದಾರ್ಥ, ಅಮಾಳು ಸೇವನೆ ಈ ರೀತಿ ಪ್ರೇರೆ ನಿಮ್ಮ ಶರೀರವನ್ನು ಹಾಳು ಮಾಡಬಾರ್ದು. ನಿಮ್ಮ ಶರೀರವನ್ನು ಹಾಳು ಮಾಡುವುದರೆ ಪ್ರೇರೆ ದೇವರಿಗೆ ಕೋಪ ಬರ್ತದೆ. ಯಾಕಂದರೆ ನಿಮ್ಮ ಶರೀರದಲ್ಲಿ ಪವಿತ್ರ ವಾಸ ಮಾಡೋ ಗರ್ಭಗುಡಿಯಾಗಿದೆ. ಅದೇ ಆ ಶರೀರವನ್ನು ಪ್ರೇರೆ ದೇವರ ಮಹಿಮೆಗೋಸ್ಕರ ಪರಿಶುದ್ಧತೆಯಲ್ಲಿ ಒಪ್ಪಿಸಿಕೊಡುವಾಗ ದೇವರಿಗೆ ನೀವು ಸನ್ಮಾನಿಸ್ತೀರಿ. ಒಂದು ನಿಮ್ಮ ಶರೀರವನ್ನು ಪ್ರೇರೆ ಕೆಟ್ಟ ಅಭ್ಯಾಸಗಳಿಂದ ವ್ಯಭಿಚಾರ, ಪೊರ್ನೋಗ್ರಫಿ, ಬ್ಲೂ ಫಿಲ್ಮ್ ಇದೆಲ್ಲ ನೋಡಿಕೊಂಡು ನಿಮ್ಮ ಶರೀರವನ್ನು ಹಾಳು ಮಾಡಿದರೆ ದೇವರಿಗೆ ಕೋಪ ಬರ್ತದೆ. ಹಾಗೆ ಮಾಡದೆ ನಿಮ್ಮ ಶರೀರವನ್ನು ಪರಿಶುದ್ಧ ಕಾಪಾಡಿಕೊಳ್ಳುವುದರೆ ದೇವರನ್ನು ಸನ್ಮಾನಿಸ್ತೀರಿ. ಅಂಥದ್ದು ಒಳ್ಳೆಯ ಆರೋಗ್ಯ, ದೀರ್ಘ ಆಯುಷ್ಯರು ಕೊಡುವನು ಆಗಿದ್ದಾನೆ ಎಂಬುದಾಗಿ ಅಪೊಸ್ತಲರು ಹೇಳ್ತಾರೆ. 9ನೇ ಸಂಗತಿ ನೋಡ್ತೇವೆ, ನಮ್ಮ ಅನುದಿನದ ಕ್ರಿಯೆಗಳ ಮೂಲಕ ದೇವರನ್ನು ಸನ್ಮಾನಿಸುವವರು ಆಗಬೇಕು. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 31ನೇ ವಾಕ್ಯ, 1 Corinthians 10 verse 31.
ಈಗಿರಲಾಗಿ ನೀವು ಉಂಡೋರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಇದು ಪ್ರತಿದಿನ ನೀವು ಊಟ ಮಾಡುವಾಗ, ಕುಡಿಯುವಾಗ, ಏನೆಲ್ಲ ಮಾಡುವಾಗ, ಕೆಲಸ ಮಾಡುವಾಗ, ಪ್ರತಿಯೊಂದರಲ್ಲಿ ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ನೀವು ಮಾಡುವುದರೆ ದೇವರನ್ನು ಘನಪಡಿಸಿರಿ, ಅಂಥವನ್ನು ದೇವರು ಸನ್ಮಾನಿಸುವವನು ಆಗಿದ್ದಾನೆ. 10ನೇ ಸಂಘ ನೋಡ್ತೇವೆ, ನಮ್ಮ ನಡವಳಿಕೆ ಮೂಲಕ ದೇವರನ್ನು ಸನ್ಮಾನಿಸುವವರಾಗಬೇಕು. 1 ಪೀಟರ್ 2:12 ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು 2ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ನಿಮ್ಮ ನಡವಳಿಕೆಯು ಅನ್ಯಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ, ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕಾರ್ಯಗಳನ್ನು ಕಣ್ಣಾರೆ ವಿಷಯದಲ್ಲಿ ದೇವರನ್ನು ಕೊಂಡಾಡುವರು. ಪ್ರಿಯ ಅಪೊಸ್ತಲ ಪೇತ್ರನೇ 10ನೇ ಸಂಗತಿಯಾಗಿ ದೇವರು ಘನಪಡಿಸುವುದು ನಿಮ್ಮ ನಡತೆಯು ಅನ್ಯಜನರ ಮಧ್ಯದಲ್ಲಿ ಯೋಗ್ಯವಾಗಿ ಕಂಡು ಬಂದರೆ ಅನ್ಯ ಜನರು ನಿಮ್ಮ ಮುಖಾಂತರ ದೇವರನ್ನು ಕೊಂಡಾಡ್ತಾರೆ, ನಿಮ್ಮ ಮುಖಾಂತರ ದೇವರು ಕಂಡುಕೊಳ್ಳುತ್ತಾರೆ. ಹಾಗಾದರೆ 10 ಸಂಗತಿಗಳ ಮುಖಾಂತರ ದೇವರನ್ನು ಸನ್ಮಾನಿಸುತ್ತಾರೆ. ದೇವರು ನಿಮ್ಮ ಎಲ್ಲ ರೀತಿಯಲ್ಲಿ ದೇವರು ಸನ್ಮಾನಿಸ್ತಾನೆ, ಆಶೀರ್ವಿಸ್ತಾನೆ, ಅಭಿಷೇಕಿಸ್ತಾನೆ, ಬಿಡುಗಡೆ ಎಲ್ಲ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಒಂದು ವೇಳೆ ಪ್ರಿಯರೇ ನೀವು ಈ 10 ಸಂಗತಿಗಳು ಯಾವ ಸಂಗತಿಯನ್ನು ತಿರಸ್ಕಾರ ಮಾಡುವುದರೆ ದೇವರು ನಿಮ್ಮ ತಿರಸ್ಕಾರ ಮಾಡಿದ್ರೆ, ಅದಕ್ಕೆ ಪ್ರಿಯರೇ ಎಂದಿಗೂ ದೇವರನ್ನು ದೇವರ ಆಜ್ಞೆಯನ್ನು ತಿರಸ್ಕಾರ ಮಾಡಬೇಡಿರಿ. ಈ 10 ಸಂಗತಿ ನಿಮ್ಮ ಜೊತೆಲಿ ಅನುಸರಿಸಿರಿ, ದೇವರನ್ನು ಸನ್ಮಾನಿಸ್ತೀರಿ. ಆಗ ದೇವರು ಎಲ್ಲರ ಎದುರಿನಲ್ಲಿ, ಕುಟುಂಬದ ಎದುರಿನಲ್ಲಿ, ಸತ್ತರ ಮಧ್ಯದಲ್ಲಿ ನಿಮ್ಮನ್ನು ಸನ್ಮಾನಿಸುವನಾಗಿದ್ದೇನೆ. ದೇವರ ನಿಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೊತೆಲಿ ಉತ್ತೀರ್ಣವಾಗುವುದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ನನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಅವನಿಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂತದ ಮುಖಾಂತರ ನಿನ್ನ ಮಾತು, ಪ್ರತಿಯೊಂದು ಮಾತುಗಳು ನಿನ್ನ ಮಕ್ಕಳು, ನಿನ್ನ ಜನರು ಕೇಳಿ ನಿನ್ನ ಸನ್ಮಾನಿಸುವಂತೆ ನಿನಗೆ ಅವರಿಗೆ ಸಹಾಯ ಮಾಡಿದೆವ. ಮತ್ತು ನೀನು ಪ್ರತಿಯೊಬ್ಬರು ಯಾರು ನಿನ್ನ ಸನ್ಮಾನಿಸ್ತಾರೆ ಅವರು ನಿನ್ನ ಸನ್ಮಾನ ದೇವ, ಅವರನ್ನ ಆಶೀರ್ವಾದ, ಬಿಡುಗಡೆ, ಆರೋಗ್ಯ, ಸಮೃದ್ಧಿ ದೇವ ನಾನು ಅವರಿಗೆ ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಜಯ 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 ವೀರ ದೇವ